ಬೆಂಗಳೂರಲ್ಲಿ ಎಲ್ಲರೂ ಕೃಷಿ ಮಾಡ್ತಾರೆ ಕಣ್ಣ. ನಮ್ ಚಾನೆಲ್ ಫಾಲೋ ಮಾಡಿ ತೋರಿಸ್ತೀನಿ. ಯಾರು ಕೃಷಿ ಎಲ್ಲರೂ ನೀವು ನಮ್ಮಂಥ ಜನ್ರೇಷನ್ ಅವ್ರು ಯಾರು ಕೃಷಿ ಮಾಡಿಲ್ಲ ಅಂದರೆ ನೀವು ರೈತರಾಗಿ ಮತ್ತೆ ನೀವು ತಿನ್ನಲಿಕ್ಕೆ ಬೆಳೆಯೋರು ಯಾರು? ಸರ್, ನಂದು ಕ್ವಾಲಿಫಿಕೇಷನ್ ಬಂದು BSc ಎಲೆಕ್ಟ್ರಾನಿಕ್ಸ್ ಮುಗಿದಿದೆ. ಇವಾಗ ಕೆಲಸಕ್ಕೆ ಹೋದರೆ ನನ್ನ ಅಮ್ಮಮ್ಮ ಅಂದರೆ ಸ್ಟಾರ್ಟಿಂಗ್ ಒಂದು 30,000 ಇಲ್ಲ 20 ಅಂತ ಇಟ್ಕೊಳ್ಳಿ. ನಾನು ಕೃಷಿ ಕೈಗಾರಿಕೆಯಲ್ಲಿ ನಾನು ತಿಂಗಳ ಮಿನಿಮಮ್ಮು ಒಂದು 60,000 70,000 ಮಾಡ್ತೀನಿ. ಅದು ಬಿಟ್ಟು ನನಗೇನು ಇವಾಗ ಜೋಳ ಬೆಳೆದೀನಿ ಅಂದರೆ ನನಗೆ ವೇಸ್ಟ್ ಆಗೋಲ್ಲ. ಮೇವು ಇಲ್ಲಿಂದೇ ಕಟಾವು ಮಾಡ್ತೀನಿ. ಹೈನುಗಾರಿಕೆ ಮಾಡ್ತೀನಿ. ಹೈನುಗಾರಿಕೆಯಿಂದ ಒಂದು ತಿಂಗಳ ಒಂದು 40,000 ಮಾಡ್ತೀನಿ. ಸ್ಯಾಲ್ರಿ ಅಂದರೆ ಏನು ಸರ್, ನೀವು ಒಂದು ತಿಂಗಳ ಕಾಯಬೇಕು, ಅವ್ರು ಹೇಳ್ದಾಗ ಕೇಳಬೇಕು. ಇದು ಕೃಷಿ ನನ್ನ ಇಷ್ಟ, ನನ್ನ ಆದಾಯ. ಬಂದರೆ ನಾನು ಒಂದು ಸತಿ ಲಕ್ಷಗಳು ಮಾಡ್ಬೋದು, ಇಲ್ಲಾಂದರೆ ಕಳೆದು ಹೋಗ್ಬೋದು. ಅದಕ್ಕಿಂತ ನೆಮ್ಮದಿಯಲ್ಲಿ ಇಲ್ಲೇ ಮಾಡ್ತೀನಿ. ನಮಸ್ಕಾರ, ನಾನು ಆರ್ಯ ಬನ್ನಿಮಂಗಲ ನಿವಾಸಿ. ನನ್ನ ಹೆಸರು ಸುರೇಶ್ ಅಂತ. ಸದ್ಯಕ್ಕೆ ನಾವು ಇಟ್ಟಿರೋ ಬೆಳೆ ಅಂದರೆ ಸ್ವೀಟ್ ಕಾರ್ನ್. ಮೆಕ್ಕೆಜೋಳಕ್ಕೂ ಸ್ವೀಟ್ ಕಾರ್ನ್ಗೆ ಏನು ಡಿಫ್ರೆನ್ಸ್ ಇದೆ? ಮೆಕ್ಕೆಜೋಳ ಅಂದರೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಸದ್ಯದಲ್ಲಿ ಇವಾಗ ಪ್ರೆಸೆಂಟ್ ಮಾರ್ಕೆಟಿಂಗ್ ಓಡ್ತಾ ಇರೋದು ಸ್ವೀಟ್ ಕಾರ್ನ್. ಒಂದು ಫಂಕ್ಷನ್ ಆಗಲಿ ಮತ್ತೊಂದಾಗಲಿ ಸ್ವೀಟ್ ಕಾರ್ನ್ ಇವಾಗ ಹೆಚ್ಚಿಗೆ ಬರ್ತಾರೆ. ಸರ್, ನಂದು ಕ್ವಾಲಿಫಿಕೇಷನ್ ಬಂದು BSc ಎಲೆಕ್ಟ್ರಾನಿಕ್ಸ್ ಮುಗಿದಿದೆ. ಇವಾಗ ಕೆಲಸಕ್ಕೆ ಹೋದರೆ ನನ್ನ ಅಮ್ಮಮ್ಮ ಅಂದರೆ ಸ್ಟಾರ್ಟಿಂಗ್ ಒಂದು 30,000 ಇಲ್ಲ 20 ಅಂತ ಇಟ್ಕೊಳ್ಳಿ. ನಾನು ಕೃಷಿ ಕೈಗಾರಿಕೆಯಲ್ಲಿ ನಾನು ತಿಂಗಳ ಮಿನಿಮಮ್ಮು ಒಂದು 60,000 70,000 ಮಾಡ್ತೀನಿ. ಅದು ಬಿಟ್ಟು ನನಗೇನು ಇವಾಗ ಜೋಳ ಬೆಳೆದೀನಿ ಅಂದರೆ ನನಗೆ ವೇಸ್ಟ್ ಆಗೋಲ್ಲ. ಮೇವು ಇಲ್ಲಿಂದೇ ಕಟಾವು ಮಾಡ್ತೀನಿ. ಹೈನುಗಾರಿಕೆ ಮಾಡ್ತೀನಿ. ಹೈನುಗಾರಿಕೆಯಿಂದ ಒಂದು ತಿಂಗಳ ಒಂದು 40,000 ಮಾಡ್ತೀನಿ. ಮತ್ತು ನಂದು ಇದೇ ಅಂತ ಸೋರ್ಸ್ ಏನಿಲ್ಲ. ಇದೇ ಬೆಳೆ ನಾನು ಬೇರೆ ಕಡೆ ಹೂಕೋಸು ಬೆಳಿತೀನಿ, ಒಂದು ಪ್ರಕಾರ ಬ್ರೋಕ್ಲಿ ಬರ್ತಿದ್ದೀನಿ. ಇವಾಗೇನು ಕೃಷಿಗೆ ಸ್ಯಾಲ್ರಿ ಅಂದರೆ ಏನು ಸರ್, ನೀವು ಒಂದು ತಿಂಗಳ ಕಾಯಬೇಕು, ಅವ್ರು ಹೇಳ್ದಾಗ ಕೇಳಬೇಕು. ಇದು ಕೃಷಿ ನನ್ನ ಇಷ್ಟ, ನನ್ನ ಆದಾಯ. ಬಂದರೆ ನಾನು ಒಂದು ಸತಿ ಲಕ್ಷಗಳು ಮಾಡ್ಬೋದು, ಇಲ್ಲಾಂದರೆ ಕಳೆದು ಹೋಗ್ಬೋದು. ಅದಕ್ಕಿಂತ ನೆಮ್ಮದಿಯಲ್ಲಿ ಇಲ್ಲೇ ಮಾಡ್ತೀವಿ. ನೀವು ಟೋಟಲ್ ಆಗಿ ಹ್ಯಾಪಿ ಆಗಿದ್ದೀರಾ? ಈಗ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ದಾರಾ ಜೊತೆಗಾರರು ಇದೇ ಊರಲ್ಲಿ ನಿಮ್ಮ ಥರನೇ ಕೃಷಿ ಮಾಡ್ತಿರೋರು? ಕಮ್ಮಿನೇ ಸರ್, ಎಲ್ಲ ಬೇರೆ ಕಂಪನಿಗಳಿಗೆ ಹೋಗಿದ್ದಾರೆ. ಒಬ್ಬೊಬ್ಬರ ಮೈಂಡ್ ಸೆಟ್ ಅನ್ನೋದು ಇರ್ತದೆ. ನಿಮ್ಮ ಕಡೆ ಎಲ್ಲ ಕಂಪನಿ ಎಲ್ಲ ಜಾಸ್ತಿ ಬಂದಿದೆಯಲ್ಲ, ಈಗ ಅಲ್ಲೆಲ್ಲ ಅಕ್ವೈರ್ಮೆಂಟ್ ಆಗ್ತಾ ಇದೆ. ಈ KDBಗೆ ತುಂಬ ಹೋರಾಟ ಎಲ್ಲ ಆಗ್ತಾ ಇದೆ. ಆಮೇಲೆ ಈಗ ನಾವು ಕೃಷಿ ಜಮೀನನ್ನ ಕೃಷಿನೇ ಮಾಡಬೇಕು, ಇನ್ಮೇಲೆ ಯಾರು ಇದು ಮಾಡಂಗಿಲ್ಲ ಅಂತೆಲ್ಲ ಆರ್ಡರ್ ಎಲ್ಲ ಮಾಡಿದ್ರು ಲಾಸ್ಟ್ ಟೈಮ್ ಚನ್ನರಾಯಪಟ್ಟಣದಲ್ಲಿ ಹೋರಾಟ ಆದಾಗ. ಏನು ಹೇಳ್ತೀರಾ ಅದ್ರ ಬಗ್ಗೆ ಎಲ್ಲ? ಅದು ಒಳ್ಳೇದೇ ಸರ್. ಎಲ್ಲ ಕಡೆ ಡೆವಲಪ್ಮೆಂಟ್ ಹೋದರೆ ನಿಮ್ಮ ಸದ್ಯದ ಪರಿಸ್ಥಿತಿ ನೆಕ್ಸ್ಟ್ ರೈತರೇ ಅನ್ನೋ ಕಿಂಚಿತ್ತು ಒಂದು ಮೂಲವೇ ಇರಲ್ಲ. ಡೆವಲಪ್ಮೆಂಟ್ ನೆಸೆಸಿಟಿ ಇರಲಿ ಪರವಾಗಿಲ್ಲ, ಒಂದು ಶೇಕಡ ಒಂದು 10% 20% ಅಕ್ವೈರ್ ಮಾಡಿದ್ರೆ ಪರವಾಗಿಲ್ಲ. ರೈತರು ಇದ್ದಷ್ಟು ನಮ್ಮ ದೇಶಕ್ಕೂ ಒಳ್ಳೆಯದು. ಮತ್ತೊಂದು ಇವಾಗ ನೆಕ್ಸ್ಟು ಏನೇ ಆಗಲಿ, ನಾವು ಬೇರೆ ಕಡೆಯಿಂದ ಪ್ರಾಡಕ್ಟ್ ಆಮದು ಮಾಡ್ಕೊಳೋದು ಕಮ್ಮಿ ಆಗಿದೆ. ಎಲ್ಲ ರೈತರು ಕಮ್ಮಿ ಆಗ್ತಾ ಇದ್ದಂಗೆ ಕ್ವಾಂಟಿಟಿ ನೆಸೆಸಿಟಿ ನಾವು ಬೇರೆ ಕಂಟ್ರಿಯಿಂದ ಬಾರೋ ಆಗಬೇಕಾಗುತ್ತೆ. ಸಪೋಸ್ ಇವಾಗ ರೈಸ್ ಆಗಲಿ, ಒಂದು ಶುಗರ್ ಕೇನ್ ಆಗಲಿ, ಏನೇ ಒಂದಾಗಲಿ, ಇಲ್ಲಿ ಹೆಚ್ಚಾಗಿ ಏನು ಬೆಳಿತೀರಾ ನಮಗೂ ಒಳ್ಳೆಯದು, ನಮ್ಮ ದೇಶದ ಆರ್ಥಿಕತೆಗೂ ಒಳ್ಳೆಯದು. ಎಲ್ಲ ನೀವು ಎಲ್ಲ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟೇ ಮಾಡಿದ್ರೆ ಡೆವಲಪ್ಮೆಂಟ್ ನೆಕ್ಸ್ಟ್ ನೀವು ತಿನ್ನೋದೇ ಮೇನ್ ಫುಡ್ಡು. ಆಮೇಲೆ ಸರ್, ಈಗ ನಾನು ಮತ್ತೊಂದು ಕೇಳಬೇಕು. ಈ ಜೋಳ ಬೆಳಿಲಿಕ್ಕೆ ಏನಾದರೂ ಸರ್ಕಾರದಿಂದ ಬೆಂಬಲ ಬೆಲೆ, ಆಮೇಲೆ ಯಾವುದಾದ್ರೂ ಸಹಾಯಧನ ಈ ಥರದ್ದು ಏನಾದರೂ ಇದೆಯಾ? ಯೂಸ್ ಮಾಡ್ಕೋಬೋದಾ? ಯಾವುದೂ ಇಲ್ಲ ಸದ್ಯದ ಪ್ರಶ್ನೆ, ನಂಗೆ ಗೊತ್ತಿರೋಂಗೆ ಯಾವುದೂ ಇಲ್ಲ. ಯಾವುದಿಲ್ಲ. ನೀವು ಯಾವುದಾದ್ರೂ ಇದ್ದು ಈಗ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀರಾ ಸರ್ಕಾರಕ್ಕೆ? ಇಲ್ಲ ಸರ್, ಇವಾಗ ಏನು ಉಳುಮೆ ಒಂದು 5 ಸತಿ ಮಾಡಿದ್ರು ಮೊದಲು ನಾವು ಏನು ನರ್ಸರಿಗೆ ಹೋಗ್ತೀವಿ. ನರ್ಸರಿಯಿಂದ ಈ ಎಷ್ಟು ನಿಮ್ಗೆ ಸಪೋಸು ನಿಮ್ಗೆ ಎಷ್ಟು ನಾರು ಬೀಳುತ್ತೆ, ಒಂದು ಎಕರೆಗೆ ಒಂದು 20,000 ಆದರೆ 1/4 ಎಕರೆಗೆ 20,000 ನಾರು ಬಿಡ್ತೀವಿ. 1 kg ಮಾರ್ಕೆಟಲ್ಲಿ ಜೋಳ ಬಂದು ನಮಗೆ 2,600ರಿಂದ 900 ಗಂಟೆ ಬೀಳುತ್ತೆ. ಮಿತಾಸ್ ಆದರೆ 3 ಆದರೆ 2,300 ಗಂಟೆ ಬೀಳುತ್ತೆ. ಇದನ್ನು ನಾವು 1 ಎಕರೆಗೆ ಮಿನಿಮಮ್ 3.25 kg ಬೇಕಾಗುತ್ತೆ. 3.25 kg ನಾವೇನು ನರ್ಸರಿಲಿ ಬಿಟ್ಟರೆ ಅವರು ಒಂದು ಕ್ರೇಟಿಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದನ್ನು ತದನಂತರ ನಾವು ನಾರೆಲ್ಲ ತುಂಬ್ಕೊಂಡು ಬಂದು ಇದನ್ನೇನು ನಾವು ಎಲ್ಲ ಇನ್ನೇನು ಉಣ್ಲಿಕ್ಕೆ ಇದು ಮಾಡಬೇಕಂದ್ರೆ ಒಂದು ಲೇಬರ್ಸು ನಮ್ಮ ಕಾಸ್ಟ್ ಜಾಸ್ತಿ ಬೀಳುತ್ತೆ ಸರ್. ಒಂದು 2 ದಿನ ಲೇಬರ್ಸನ್ನು ತಗೊಂಡ್ರು ಒಂದು
10 ಜನ ಅಂತ ಹೇಳಿದ್ರು ಅಲ್ಲಿ ನಮ್ಮ ಕಾಸ್ಟ್ ಹೋಗುತ್ತೆ. ಅಲ್ಲಿಂದ ನಾವು ಏನು ರಾಸಾಯನಿಕ ಗೊಬ್ಬರ ಮಾಡಲಿಕ್ಕೆ ಇವಾಗ ಏನು ನಮ್ಮ ಮಾರ್ಕೆಟಲ್ಲಿ ರಾಸಾಯನಿಕ ಗೊಬ್ಬರ ಬಂದು ಒಂದು 1700ರಿಂದ 1800 ಒಳ್ಳೆ ಕ್ವಾಲಿಟಿ ಗುಣಮಟ್ಟದ DAP ಆಗಲಿ ಮತ್ತೊಂದು 10-26 ಆಗಲಿ 1700ರಿಂದ 1800 ಇರುತ್ತೆ. ಅದು ಮತ್ತೆ ಅದರಿಂದ ಡೇ 1 ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವೇನು ಇವಾಗ ಪೈರ ನೆಟ್ಟಿದ್ದಾದ್ಮೇಲೆ ರಾಸಾಯನಿಕ ಗೊಬ್ಬರ ಮತ್ತು ಅದಾಗಿ ಒಂದು ವಾರ ದಿನಕ್ಕೆ ನಮ್ಮ ಹುಳು ಎಂಟ್ರಿ ಆಗುತ್ತೆ. ಹುಳು ಯಾವ ಥರ ಅಂದರೆ ನೀವು ಸಣ್ಣ ಗಿಡದಿಂದನೇ ಸ್ಟಾರ್ಟ್ ಆಗಲಿಕ್ಕೆ ಪೆಸ್ಟಿಸೈಡ್ಸ್ ಕಾಸ್ಟು ತುಂಬ ಆಗುತ್ತೆ. ಮತ್ತು ಅದರಂತ ಸಾಲೆ ಮಾಡ್ತಾರೆ, ಅಲ್ಲಿ ನಮ್ಮ ಲೇಬರ್ ಕಾಸ್ಟ್ ತುಂಬ ಬೀಳುತ್ತೆ. ತದನಂತರ ಮತ್ತೆ ಸಾಲು ಮಾಡಲಿಕ್ಕೋಸ್ಕರ ಮತ್ತೆ ನಾವು ರಾಸಾಯನಿಕ ಗೊಬ್ಬರ ಅಲ್ಲೊಂದು ಟೈಮ್ ಕೊಡ್ತೀವಿ. ಅದಾದಮೇಲೆ ನೀನು ಫೈನಲ್ ಸ್ಟೇಜಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ಎಲ್ಲ ಪೆಸ್ಟಿಸೈಡ್ಸ್ ನೋಡಿ ತೆನೆಗೆ ಸಿಂಪಡಣೆ ಮಾಡಲ್ಲ ನಾವು ಪೆಸ್ಟಿಸೈಡ್, ಯಾಕಂದರೆ ಕೆಮಿಕಲ್ ಇರುತ್ತೆ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಒಳ್ಳೆ ಮುಂಚೆಯಿಂದನೇ ಒಳ್ಳೆ ಗುಣಮಟ್ಟವಾಗಿ ಗಿಡನ ನಾವು ಡೆವಲಪ್ ಮಾಡ್ಕೊಂಡು ರಾಸಾಯನಿಕ ಗೊಬ್ಬರಗಳು ಚೆನ್ನಾಗಿ ಕೊಟ್ಕೊಂಡು ಇಳುವರಿ ಗುಣಮಟ್ಟದಲ್ಲಿ ಬಂದರೆ ಟನ್ನೇಜ್ ಬರುತ್ತೆ. ಇಲ್ಲಾಂದರೆ ನಾವು ಹಾಕಿರೋ ಬಂಡವಾಳ ಕೂಡ ಬರುತ್ತೆ. ಎಷ್ಟು ಖರ್ಚಾಗುತ್ತೆ ಸರ್ ಟೋಟಲ್ 1 ಎಕರೆಗೆ ಅಂದಾಜು? ಆಮೇಲೆ ಎಷ್ಟು ಇನ್ಕಮ್ ಬರುತ್ತೆ 1 ಎಕರೆಯಲ್ಲಿ? ಸರ್ 1 ಎಕರೆಗೆ ನೀವು ಕಮ್ಮಿ ಅಂದರೆ ಒಂದು 50ರಿಂದ 60 ಸಾವಿರ. ನಿಮ್ಗೆ ನಮ್ಗೇನಾದರೂ ರೇಟ್ ಸಿಗಾಕೊಂಡು ಒಂದು ಲಕ್ಷ ಮೇಲೆ ಆದಾಯ ಗಳಿಸ್ಬೋದು ಬರೀ ತೆನೆಯಲ್ಲೇ. ಅದು ಮತ್ತೆ ನೀವು ರೈತರಿಗೆ ಇವಾಗ ನಿಮ್ಮಲ್ಲಿ ಹಸುಗಳಿಲ್ಲ ಅಂದ್ರೆ ಹೈನುಗಾರಿಕೆ ನೀವು ಮಾಡ್ತಾ ಇಲ್ಲ ಅಂದ್ರೆ ಕಡ್ಡಿ ಸಹ ನೀವು ವ್ಯಾಪಾರ ಮಾಡ್ಬೋದು. 2 ರೂಪಾಯಿ ಇರುತ್ತೆ ಒಂದು ಕಡ್ಡಿ. ಇದು ಮಾಮೂಲಿ ಮೆಕ್ಕೆಜೋಳ ಇರುತ್ತಲ್ಲ, ಅದಕ್ಕಿಂತ ಸ್ವೀಟ್ ಇರುತ್ತಾ ಇದು? ಏನಾದ್ರು ತೆನೆ ಕಡ್ಡಿ ಇಲ್ಲ ಹಂಗೆ ಇರುತ್ತಾ? ಸ್ವೀಟ್ ಇದು ಸ್ವೀಟ್ ಇರುತ್ತೆ. ಇದು ಕ್ರಾಸಿಂಗ್ ಮಾಡಿ ಸ್ವೀಟ್ ಅಷ್ಟೇ. ಅಲ್ಲಲ್ಲ, ತೆನೆ ಈಗ ದನಗಳಿಗೆ ತಿನ್ನೋದಕ್ಕೆ ಸ್ವೀಟ್ ಇರುತ್ತಲ್ಲ ಹಾಗೆ ಎಲ್ಲಾ ತರದಲ್ಲಿ. ಹೆಂಗ್ ಹೊರಗಡೆ ಎಲ್ಲ ಕಟ್ ಮಾಡಿ ಕೊಡಲ್ವಾ ಇದನ್ನ ತೆನೆನ? ಮಾರೋದಿಲ್ವಾ? ನಿಮ್ದೇ ಇದೆ, ಬೇರೆಯವ್ರು ಯಾರು ಮಾಡ್ತಾರ? ಮಾರಿದ್ರೆ ಎಷ್ಟಿದೆ ಅದಕ್ಕೆ ಇನ್ಕಮ್? ಇವೆಲ್ಲ ಸಪೋಸ್ ಇವಾಗ ಮಾರ್ಕೆಟಿಂಗ್ ಗೊತ್ತಿರೋರು ಮಾರ್ಟ್ಗಳು ಅಂತ ಇರ್ತಾವಲ್ಲ, ಆ ಮಾರ್ಟ್ಗಳಿಗೆ ಹಾಕ್ತಾರೆ. ಕೆಲವೊಂದು ಇವಾಗ ಮದುವೆ ಫಂಕ್ಷನ್ ಇವೇ ಒಂದು ಸಪ್ರೇಟ್ ಇಂಡಸ್ಟ್ರಿ ಅನ್ನೋಕ್ಕಿಂತ ಒಂದು ಸಪ್ರೇಟ್ ಗೋಡೌನ್ ತರ ಮಾಡ್ಕೊಂಡಿರ್ತಾರೆ. ಎಲ್ಲ ಕಾಂಟ್ಯಾಕ್ಟ್ಸ್ ಹೊರಗಡೆ ಸಪ್ಲೈ. ಈಗ ನಮ್ಮ ಬಹು ಬೇಡಿಕೆ ಬಂದು ಮಹಾರಾಷ್ಟ್ರ ಮತ್ತೆ ಮದ್ರಾಸ್ ಎಲ್ಲ ಇದು ಹೋಗಿದ್ದಾದ್ಮೇಲೆ ಕಟಿಂಗ್ ಮಾಡಿ ಸ್ಲಾಪ್ ಮಾಡಿ ಪ್ಯಾಕಿಂಗ್ ಮಾಡಿ ನಮ್ಮಲ್ಲಿ ಇವಾಗ ನಮಗೆ ಪೀಸ್ ಒಂದು 8 ರೂಪಾಯಿ ಬಿದ್ರೆ ಅವ್ರು ಕನಿಷ್ಠ ಪಕ್ಷ ಅಂದ್ರೆ ಒಂದು 30 ರೂಪಾಯಿ ಗಂಟ ಮಾರ್ತಾರೆ. ನೀರು ಹೇಗೆ ಕೊಡಬೇಕು ಸರ್ ಇದಕ್ಕೆ? ಮಾಮೂಲಿ ಸರ್, ನಾವು ಏನು ಇವಾಗ ಏನಕ್ಕೆ ಮೆಕ್ಕೆಜೋಳ ಎಲ್ಲ ಹೆಂಗ್ ಮಾಡ್ತೀವಿ, ನೀರು ಯಥೇಚ್ಛವಾಗಿ ಏನಂತ ಇಲ್ಲ, ಸ್ವಲ್ಪ ನೀರಿದ್ರು ಈ ಬೆಳೆ ಮಾಡ್ಬೋದು. ಮೆಕ್ಕೆಜೋಳಕ್ಕೆ ಎಷ್ಟು ನೀರು ಕೊಡ್ತೀರೋ ಅಷ್ಟೇ ನೀರು ಸಾಕು, ಏನು ವ್ಯತ್ಯಾಸ ಇಲ್ಲ? ಏನು ವ್ಯತ್ಯಾಸ ಇಲ್ಲ. ಔಷಧಿ ಸಿಂಪಡಣೆ ಮತ್ತೆ ಗೊಬ್ಬರಗಳಲ್ಲಿ ಡಿಫ್ರೆನ್ಸ್. ಈಗ ಅಂಗಡಿಗಳಲ್ಲೆಲ್ಲ ಸ್ವೀಟ್ ಕಾರ್ನ್ ಮಾಡ್ತಾರಲ್ಲ, ಅವರು ಪ್ಯಾಕೆಟ್ ಅಲ್ಲಿ ತರ್ತಾರೆ ಬೀಜ ಬಿಡಿಸಿ. ಈ ತರ ಇರಲ್ಲ, ಮುಸುಕಿ ಇರಲ್ಲ, ಅದರಲ್ಲಿ ಬೀಜ ಬಿಡಿಸಿ ತರ್ತಾರೆ. ಆ ತರ ಏನಾದ್ರು ನೀವು ಟ್ರೈ ಮಾಡ್ಬೋದಾ? ಮಾಡಿ ಯಾರಾದ್ರು ಮಾಡಿದಾರಾ? ಗೊತ್ತಿದೆ ನಿಮಗೆ? ನಾವು ನೋಡಿದಿರಿ, ಐಡಿಯಾ ಇದೆ, ಬಟ್ ಮಾಡ್ಲಿಲ್ಲ. ಅದು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇನ್ಕಮ್ ಬರ್ಬೋದು. ಬರುತ್ತೆ. ಮಾರ್ಕೆಟಿಂಗ್ ನಮ್ಗೆ ಬೇರೆ ಕಾಂಟ್ಯಾಕ್ಟ್ಸ್ ಇದ್ರೆ ನಾವು ಡೈರೆಕ್ಟ್ ವ್ಯಾಪಾರ ಮಾಡಿದ್ರೆ ರೈತರು ಇನ್ನ ಒಳ್ಳೆ ದುಡ್ಡು ಗಳಿಸ್ಬೋದು. ಓಕೆ, ಫೈನಲ್ ಆಗಿ ಏನ್ ಹೇಳ್ತೀರಾ ಇದಕ್ಕೆ? ಫೈನಲ್ ಆಗಿ ಒಂದು ಎಲ್ಲ ನಮ್ಮ ಯೂತ್ಸ್ಗೆ, ಕೃಷಿ ಮಾಡುವವರಿಗೆ, ಎಲ್ರಿಗೂ, ಸರ್ಕಾರಕ್ಕೂ ಏನಾದ್ರು ಹೆಲ್ಪ್ ಮಾಡಬೇಕು ರೈತರಿಗೆ ಅಂತೆಲ್ಲ ಇದ್ರೆ, ಅಥವಾ ಈ ಗ್ಯಾರಂಟಿ ಎಲ್ಲ ಕೊಡ್ತಾರೆ ನೋಡಿ. ಮುಂಚೆ ಎಲ್ಲ ಪಾಪ ನಮ್ಮ ರೈತರದ್ದು ಕೃಷಿ ಲೋನ್ ಮನ್ನಾ ಮಾಡ್ತಿದ್ರು, ಎಲ್ಲ ಟೋಟಲ್ ಆಗಿ ಸೇರಿಸಿ ಏನಾದ್ರು? ಮುಂಚೆ ನರೇಂದ್ರ ಮೋದಿ ಅವರು ಮಾಡಿದ್ರ MSP ಅಂತ, ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್. ಅದನ್ನ ಅನುಕೂಲಕ್ಕೆ ತಂದ್ರೆ ಒಳ್ಳೇದು ಸರ್ ಎಲ್ಲ ರೈತರಿಗೆ. ಯಾಕಂದ್ರೆ ಎಲ್ಲಾ ಟೈಮು ನಾವು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಯಾವ ರೇಟ್ ಇರುತ್ತೆ, ಯಾವ ರೇಟ್ ಇಲ್ಲ. ಇದಕ್ಕೆ ಬ್ರೋಕರ್ಗಳೇ ಯಥೇಚ್ಛವಾಗಿದ್ದಾರೆ, ಅದನ್ನು ಮಾಡಿಕೊಡ್ಬೇಕಾರೆ ಎಲ್ಲ. ಯಾಕಂದ್ರೆ ರೈತರುಗಳು ನೀವು ಸುಮಾರು ಕಡೆ ನೋಡ್ತಾ ಇದ್ದಾರೆ, ರೇಟ್ ಸಿಗದಾವೆ, ಸೂಸೈಡ್ಗಳು ಯಥೇಚ್ಛವಾಗಿ ನಮ್ಮ ಮಂಡ್ಯ ಭಾಗದಲ್ಲಿ ಎಲ್ಲ. ಯಾವುದೇ ಒಂದು ಬೆಳೆ ಆಗಲಿ, ಅದು ಚಿಕ್ಕ ಬೆಳೆ ಆಗಲಿ, ಸಣ್ಣ ಪ್ರಮಾಣದ ಆಗಲಿ, ವಾರ್ಷಿಕ ಬೆಳೆ ಆಗಲಿ, ರೈತರಿಗೆ ಒಂದು ನಿಗದಿತ ಪ್ರೈಸ್ ಅಂತ ಕೊಡಲೇಬೇಕು. ಮತ್ತೊಂದು ಇವಾಗ ಸರ್ಕಾರದ ಸೌಲಭ್ಯಗಳು ನಮ್ಗೇನು ರೈತರು ಅನುಕೂಲವಾಗಿ ನಮ್ಗೆ ಒಂದು ಸಿಗ್ತಾ ಇಲ್ಲ. ಮುಂಚೆ ಕುಮಾರಣ್ಣವ್ರು ಹೇಗೆ ಸಾಲ ಮನ್ನಾ ಮಾಡಿದ್ರು, ಅದೇ ರೀತಿಯಾಗಿ ನಮ್ಮ ರೈತರ ಪರವಾಗಿ ಏನೋ ಒಂದು ಹೆಲ್ಪ್ ಮಾಡಬೇಕನ್ನೋ ಸರ್ಕಾರ ನಮ್ಮ ಮನವಿ ಮಾಡ್ತಾ ಇದ್ದೀವಿ.